ಮಹಾಲಕ್ಷ್ಮಮ್ಮನವರೇ, ನಾನು ಗುಂಡಾ ಶಾಸ್ತ್ರಿ ಸಿಗ್ಲಿಲ್ವೇ? ಯಾರು? ನಮ್ ಶಾಸ್ತ್ರಿಗಳೇ. ಏನ್ರಿ ಶಾಸ್ತ್ರಿಗಳೇ, ನೀವ್ ಈ ರೀತಿ ಚಾನ್ಸ್ ಹಾಕೊಂಡ್ ಬಂದ್ರೆ ನನಗೆ ಹೇಗೆ ಗೊತ್ತಾಗ್ಬೇಕು? ಅದು ಅಲ್ಲದೆ ನಿಮ್ ಜುಟ್ಟು ಬೇರೆ ತೆಗೆಸಿ ಕರಪ್ ಬಿಟ್ಬಿಟ್ಟಿದ್ದೀರಾ. ಏನ್ ಮಾಡಕ್ಕಾಗುತ್ತೆ, ಅದೆಲ್ಲ ನಿಮ್ ಮಕ್ಕಳ ಪ್ರಭಾವ. ಯಾಕಪ್ಪ, ಅವನೇನ್ ಮಾಡ್ದೆ ನಿಮಗೆ? ಅವನೇನು ನನ್ ಕ್ರಾಪ್ ಕಟ್ ಮಾಡ್ಲಿಲ್ಲ. ಎಲೆಕ್ಷನ್ ನಡೀತಲ್ಲ, ಈ ಶಾಸ್ತ್ರಿಗಳ ಮಾತು ಯಾರು ಕೇಳ್ತಾರಂತ ಹೇಳಿ ಆಟಕ್ಕೆ ತಕ್ಕ ಬಹಿರೂಪವಾಗಿ ರೂಪ ಬದಲಿಸ್ಕೊಬಿಟ್ಟೆ. ಶಾಸ್ತ್ರಿಗಳು ಯಾವಾಗ ಬಂದ್ರೆ? ಈಗ ತಾನೇ ಬಂದಪ್ಪ. ಶಾಸ್ತ್ರಿಗಳೇ, ನಿಮ್ಮೂರ್ ಕಡೆ ನಮ್ಮ ರಮೇಶನಿಗೆ ಹೇಗಿದೆ? ಓ, ಹೋಟೆಲ್ ಬಗ್ಗೆ ಕೇಳ್ತಾ ಇದ್ದೀರಾ? ಹೌದೌದು, ನಮ್ಮೂರು ಹೋಟೆಲ್ಲ ರಮೇಶನಿಗೆ ಬಿದ್ದಿದೆ. ಹೌದಾ? ಆ ಮುಕ್ಕಣ್ಣ 3 ಹಿಡಿ ಮಣ್ಣು ತಿಂದು ಹೋಗ್ತಾನೆ. ಅಷ್ಟೇ ಅಲ್ಲ, ಎಲ್ಲ ಮತ್ತೇನಿದೆ, ಎಲ್ಲ ಕಿಟ್ಟುವಿನ ಅಭಿಪ್ರಾಯ. ಏನು ಎಲ್ಲ ನಿಮ್ಮ ಕಿಟ್ಟುವಿನ ಅಭಿಮಾನ ಅಭಿಪ್ರಾಯಗಳು. ದೊಡ್ಡ ಮಾತು, ದೊಡ್ಡ ಮಾತು. ಏನಪ್ಪ, ಹಾಗಾದ್ರೆ ನನ್ ಮಗ ಈ ಸಲ ಖಂಡಿತವಾಗಿ ಗೆಲ್ತಾನ? ಅಯ್ಯೋ, ಗೆದ್ದು ಬಂದ್ರೆ ಅವನಿಗೆ ಏನ್ ಸಿಗುತ್ತೆ? ಇದೇನಮ್ಮ ಹೀಗೆ ಕೇಳ್ತಾ ಇದ್ದೀರಾ? ಈ ಕಾಲದಲ್ಲೂ ಇಂಥ ಜನ ಇದ್ದಾರೆ ಅಂದ್ರೆ ಅಯ್ಯೋ ಅನ್ಸ್ತಾ ಇದೆ ಅಲ್ರಿ. ನಿಮ್ಮ ಮಗ ಗೆದ್ದು ಬಂದ ಮೇಲೆ ಈ ದೇಶವನ್ನಾಳುವ ಮಂತ್ರಿ ಆಗ್ತಾನೆ. ಹೌದಾ? ನಿಮ್ ಮಾತು ನಿಜ ಏನಪ್ಪ? ಹೌದು. ಬಹಳ ಸಂತೋಷ ಆಯ್ತು. ಹೌದು ಅಂತ ಹೇಳ್ತಾರಲ್ಲ, ಅದೃಷ್ಟ ಯಾರ ಮನೆದು? ಅವನ ನಾಮ ನಕ್ಷತ್ರ ಬಲ ಆಗಿದೆ. ಅದು ಅವನನ್ನು ಅಲ್ಲಿಗೆ ತಂದು ಕೂರಿಸುತ್ತೆ. ಅದು ಬೇಡ ಅಂದ್ರೆ ಬಿಡೋದಿಲ್ಲ. ಅದೇ ಅಂತೀನ. ನಾನು ಗೆಲ್ತೀನಂತ ನಿಮ್ಗೆಲ್ಲ ನಂಬಿಕೆ ಇದೆಯೇ? ಅಲ್ಲಯ್ಯ, ಇಷ್ಟು ಹೆದರೋನು ನಾಳೆ ಗೆದ್ದು ಬಂದ ಮೇಲೆ ಹೇಗೋ ದೇಶವನ್ನು ಆಳ್ತೀಯ. ಎಲ್ಲ ನಿಮ್ಮಂತವ್ರ ಆಶೀರ್ವಾದ. ಗೆಲ್ತಾನಲ್ಲ ನನ್ ಮಗ, ಅಷ್ಟೇ ಸಾಕು. ನಡಿ ರಮೇಶ, ಕೌಂಟಿಂಗ್ ಪ್ರಾರಂಭವಾಗುತ್ತೆ. ನಾನಂತೂ ಬರಲ್ಲ, ನಂಗೆ ಅಂತೂ ತುಂಬಾ ಭಯ ಆಗ್ತಿದೆ. ನನ್ನ ಪರವಾಗಿ ನೀವೇ ಹೋಗ್ಬಿಡಿ ಶಾಸ್ತ್ರಿಗಳೇ. ಎಲ್ಲ ಮುಗಿಸ್ಕೊಂಡು ಬನ್ನಿ, ನಾನು ಆಮೇಲೆ ಬರ್ತೀನಿ. ಅಲ್ಲಯ್ಯ, ಇಷ್ಟು ಹೆದರೋನು ನಾಳೆ ಗೆದ್ದು ಬಂದ ಮೇಲೆ ಹೇಗೆ ದೇಶವನ್ನು ಆಳ್ತೀಯ? ಸುಮ್ಮನೆ ನಡಿಯಯ್ಯ. ಇಷ್ಟು ಹಿರಿಯರು ನಿಮ್ಮ ತಾಯಿಯವರು ಇದ್ದಾರೆ, ಅವ್ರಿಗೊಂದು ನಮಸ್ಕಾರ ಹಾಕಿ ಹೊರಡು. ಅಮ್ಮ, ನಾನು ಹೋಗ್ಬಂದ್ಬಿಡ್ತೀನಿ. ಒಳ್ಳೇದಾಗಪ್ಪ, ಒಳ್ಳೇದಾಗ. ಒಟ್ಟಲ್ಲಿ ನೀ ಗೆಲ್ಬೇಕು, ಅಷ್ಟೇ ನನಗೆ ಬೇಕಾಗಿರೋದು. ನಡಿ, ನೀವು ನಡಿ, ಬರ್ತೇನೆ. ಹೇಳಿ ಶಾಸ್ತ್ರಗಳೇ. ಮತ್ತೆ ನಾವು ಇಲ್ಲಿಗೆ ಬರ್ತೀವೋ ಇಲ್ಲೋ ಅಂತ ಈಗಲೇ ಹೇಳಿದ್ದೇನೆ. ಯಾಕ್ರಿ ಶಾಸ್ತ್ರಗಳು ಈ ರೀತಿ ಮಾತಾಡ್ತೀರಾ? ಏನಾಯ್ತು? ನಾಳೆ ನಿಮ್ಮ ಹುಡುಗ ಗೆದ್ದು ಬಂದ್ರೆ ನಾವು ಬೆಂಗಳೂರಿಗೆ ತಾನೇ ಬಸ್ ಹತ್ತದು. ಓ, ಬಿಟ್ಟೆ ಹೇಳಿದೆ. ಬೆಂಗಳೂರಿಗೆ ಆದ್ರೆ ಹೋಗಿ ನನ್ನ ಮಗನ ಸರಿಯಾಗಿ ನೋಡ್ಕೊಳ್ರಿ. ಎತ್ತೇ ಬರ್ಬೇಕು.